ಇಂದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ. ಸಂಪುಟ ಸಭೆಗೆ ಮುಂದಾಗ್ತಾ ಇರುವಂಥದ್ದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಇವತ್ತು 11 ಗಂಟೆಗೆ. ಕ್ಯಾಬಿನೆಟ್ನಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಸಂಬಂಧ ಚರ್ಚೆ ಸಾಧ್ಯತೆ. ಒಳ ಮೀಸಲಾತಿ ಜಾರಿ ಸಂಬಂಧ ವರದಿ ಸಲ್ಲಿಸಿರುವಂತಹ ನಾಗಮೋಹನ್ ದಾಸ್ ಆಯೋಗ ಇಂದಿನ ಸಂಪುಟ ಸಭೆಯಲ್ಲಿ ಮಂಡನೆಯಾಗಲಿರುವಂತಹ ವರದಿ. ಸಭೆಯಲ್ಲಿ ರೋಹಿತ್ ವೇಮುಲಾ ಬಿಲ್ ಅಂಗೀಕರಿಸುವಂತಹ ಸಾಧ್ಯತೆ ಇದೆ. ರೋಹಿತ್ ವೇಮುಲಾ ಬಿಲ್ ಜಾರಿಗೆ ಸೂಚಿಸಿದ್ದಂತಹ ರಾಹುಲ್ ಗಾಂಧಿ ಈಗಾಗಲೇ ಮರು ಸಮೀಕ್ಷೆ ಮಾಡಲು ತೀರ್ಮಾನಿಸಿರುವಂತಹ ಸರ್ಕಾರ. ಸಮೀಕ್ಷೆಗಾಗಿ ಆಯೋಗದಿಂದ 624 ಕೋಟಿ ರು ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಅಧಿಕೃತ ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಚಿವ ಸಂಪುಟ ಸಭೆ ವಿಧಾನಸೌಧದಲ್ಲಿ. ಪ್ರಮುಖವಾದಂಥ ಒಂದಷ್ಟು ವಿಚಾರಗಳು ಚರ್ಚೆ ಆಗಲಿಕ್ಕಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಒಳ ಮೀಸಲಾತಿ ಜಾರಿಯ ವಿಚಾರ. ಈಗಾಗಲೇ ಇವರು ವರದಿಯನ್ನು ಸಲ್ಲಿಸಿದ್ದಾರೆ. ಈ ವರದಿಯ ಪ್ರಸ್ತಾವನೆ ಮತ್ತು ಮಂಡನೆ ಸಭೆಯಲ್ಲಿ ಒಳ ಮೀಸಲಾತಿ ಸಂಬಂಧ ಚರ್ಚೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ವರದಿ ಸಲ್ಲಿಸಿರುವಂಥ ಆಯೋಗದ ವಿಚಾರವಾಗಿ ಇವತ್ತು ಮಂಡನೆ ಆಗ್ತಾ ಇರುವಂಥದ್ದು ಈ ಒಂದು 11 ಗಂಟೆ ಕ್ಯಾಬಿನೆಟ್ ಸಭೆಯಲ್ಲಿ.